ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವ್ಲಾಗ್ನ ಇವತ್ತಿನ ವ್ಲಾಗಲ್ಲಿ ಮನೆ ಫುಲ್ ಮೆಸ್ಸಪ್ ವ್ಲಾಗು. ಕಂಪ್ಲೀಟಾಗಿ ಮನೆ ಮತ್ತೆ ಮೆಸ್ ಆಗಿದೆ. ಯಾಕೆ ಅಂತ ಹೇಳ್ತೀನಿ. ಬೆಂಗಳೂರು ವೆದರ್ ಅಂದರೆ ಫುಲ್ ಕೋಲ್ಡ್ ಇದ್ದಾಗ ನಮಗಂತೂ ಏನೂ ಮಾಡೋಕ್ಕೆ ಮನಸ್ಸಾಗಲ್ಲ. ಇವಾಗ ನಿಜವಾಗ್ಲೂ ಟೈಮ್ ಕೇಳಿದ್ರೆ ನೀವೇನು ಅಂತೀರಾ ಅಂದರೆ 12:45. ಓಕೆನಾ, 12:45 ಆದರೂ ಮನೆ ಪರಿಸ್ಥಿತಿ ಹೀಗಿದೆ. ಯಾಕೆ ಅಂತ ಅಂದರೆ ನೆನ್ನೆ ನೈಟ್ ಬಂದು ಕರೆಂಟ್ ಹೋಯಿತು. ಹಾಗೆ UPS ಏನಕ್ಕೆ ಆ ಥರ ಆಯಿತು ಅಂತ ಗೊತ್ತಿಲ್ಲ. ಕರೆಂಟ್ ಹೋಗೋ ಪ್ರಾಬ್ಲಮಿಂದನೋ ಏನೋ ಗೊತ್ತಿಲ್ಲ. ಹೋಗಿ ಬಂದು ಮಾಡಿ ನೈಟ್ ಒಂದು 2 ಗಂಟೆ 1 ಗಂಟೆ ಅಷ್ಟರಲ್ಲಿ UPS ಸ್ವಲ್ಪ ಸರ್ಕ್ಯೂಟು ಏನೋ ಆಯಿತು ಅನಿಸುತ್ತೆ, ಕಂಪ್ಲೀಟಾಗಿ ಆಫ್ ಆಯಿತು. UPS ಇಲ್ಲ ಅಂದರೆ ಫ್ಯಾನು ಓಡಲ್ಲ. ನಮ್ಗೆ ಏನಿಲ್ಲ ಅಂದರೂ ನಮಗೆ ನೈಟ್ ಮಾತ್ರ ಫ್ಯಾನ್ ಬೇಕೇ ಬೇಕು. ಏನಾಯಿತು, ಕರೆಂಟು ಹೋಯ್ತು, UPS ಹೋಯ್ತು. ಫುಲ್ ನೈಟ್ ಮಗಳು ಮಲಗಿಲ್ಲ. ಎದೊಳೋದು ಅಳೋದು ಆ ಥರ. ನಾನು ಬೆಳಿಗ್ಗೆ ಒಂದು 8:30-9 ಗಂಟೆಲಿ ನಾನು ಮಲಗಿರೋದು. ಅಲ್ಲಿವರೆಗೂ ಮಲಗಾಕ್ಬಿಟ್ಟಿಲ್ಲ. ಮಗ ಬಂದು ಇವತ್ತು ಹೇಗೋ ಕೃಷ್ಣ ಜನ್ಮಾಷ್ಟಮಿ ರಜಾ ಇತ್ತು, ಅವನಿಗೆ ಹೇಗೋ ಆಯಿತು. ಅವನಿದ್ದು ಏನಾದ್ರು ಸ್ಕೂಲಿಗೆ ಅವನ್ನೇನಾದ್ರು ಕಳಿಸ್ಬೇಕು ಅಂದಿದ್ರೆ ನನ್ನ ಕತೆ ಮುಗಿಯೋದು. ಎಲ್ಲ ಕೆಲಸಗಳು ಇದೇ ರೀತಿ ಆಗೋಯ್ತು. ನೆನ್ನೆ ಯಾಕೆ ಇದೇನು ಮಾಡಿಲ್ಲ ಅಂತ ನೀವು ಕೇಳ್ಬೋದು. ನೆನ್ನೆ ಮಾಡ್ಕೋಬೋದಿತ್ತು, ಇಷ್ಟೊಂದು ಮೆಸಪ್ ಆಗೋವರೆಗೂ ಯಾಕೆ ಬಿಟ್ರಿ ಅಂತ. ನೆನ್ನೆ ಆ್ಯಕ್ಚುಲಿ ಬೇರೆ ವರ್ಕ್ ಏನೋ ಇತ್ತು. ನನ್ನ ಆಫೀಸ್ ವರ್ಕು ಇಷ್ಟು ದಿನ ಮಾಡಿರಲಿಲ್ಲ. ನಾನು ನೆನ್ನೆ ಆಫೀಸ್ ವರ್ಕ್ ಮಾಡ್ಕೊಂಡು ಕೂತ್ಕೊಂಡು ಸಂಜೆ 4 ಗಂಟೆ 5 ಗಂಟೆ ಆಗೋಯ್ತು. ಹಾಗಾಗಿ ಅದು ಕಂಪ್ಲೀಟಾಗಿ ಫುಲ್ ಸ್ಟಾಪ್ ಅಲ್ಲೇ ಮನೆ ಕೆಲಸಗಳು. ಅದಾದ ನಂತರ ಮಾಮೂಲಿ ಊಟ ತಿಂಡಿ ಅದೇ ಆಗೋಯ್ತು ನನಗೆ. ಅದಾದಮೇಲೆ ಇವತ್ತು ಎಲ್ಲ ಕೆಲಸಗಳನ್ನ ಮಾಡ್ಕೋಬೇಕು. ನಿಮ್ಮ ಜೊತೆ ಮಾಡ್ಕೊತೀನಿ, ಶೇರ್ ಮಾಡ್ತೀನಿ. ಗೊತ್ತೇ ಇದೆ ಅಲ್ವಾ, ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೊಸಬ್ರು ಯಾರಾದ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ನೋಡಿ. ಇವತ್ತಿನ ವಿಷಯ ಇಷ್ಟೇ. ಪೇರೆಂಟಿಂಗ್ ಅಂತ ಅಂದರೆ ಏನು, ಅವರ ಕರ್ತವ್ಯ ಏನು, ಅದಕ್ಕೆ ಆಗೋ ಎಫೆಕ್ಟ್ ಏನು ಅಥವಾ ಅದರಿಂದ ಆಗೋ ಅಡ್ವಾಂಟೇಜ್ ಏನು ಅಂತಲೂ ಹೇಳ್ತೀನಿ. ಇವತ್ತಿನ ಒಂದು ವ್ಲಾಗಲ್ಲಿ ನಾವು ನಮ್ಮ ಮಕ್ಕಳನ್ನ ಹೇಗೆ ನೋಡ್ಕೊಬೇಕು ಅಥವಾ ಅಕ್ಕಪಕ್ಕದವರಿಂದ ನಮಗೆ ಏನೇನು ಎಫೆಕ್ಟ್ ಆಗುತ್ತೆ, ನಾವು ಅದನ್ನು ಯಾವ ರೀತಿಯಾಗಿ ತಗೊತೀವಿ, ಆ ಥರ ತಗೋಬಾರ್ದು ಅನ್ನೋ ಹಾಗಿದ್ರೆ ಯಾವ್ದು ಅನ್ನೋದನ್ನ ಹೇಳ್ತೀನಿ. ಮೊದಲನೇದಾಗಿ ಇದು ನನ್ನ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಕೂಡ, ಹಾಗೆ ಕೇಳೂ ಇದ್ದೀನಿ, ನೋಡೂ ಇದ್ದೀನಿ. ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಮೊದಲನೇದಾಗಿ ನಾವು ಮಕ್ಕಳನ್ನು ಯಾವ ರೀತಿಯಲ್ಲಿ ಬೆಳೆಸಬೇಕು ಅಂತ ಅಂದ್ಕೊಂಡಿರ್ತೀವಿ ಆ ರೀತಿಯಲ್ಲಿ ನಾವು ಬೆಳೆಸಬೇಕು. ಮೊದಲನೇ ಒಂದು ವಿಷಯಕ್ಕೆ ಬರೋ ಹಾಗಿದ್ರೆ ಯಾಕೆ ಅಂತ ಅಂದರೆ, ನಮ್ಮ ಒಂದು ಬೆಳವಣಿಗೆ ಅಂದರೆ ನಾವು ಮಕ್ಕಳನ್ನ ಹೇಗೆ ಬೆಳೆಸ್ತಾ ಇರ್ತೀವಿ ಅದು ಬೇರೆಯವ್ರಿಗೆ ತಪ್ಪಾಗಿ ಕಾಣ್ಬೋದು, ಆದರೆ ಅದು ನಮ್ಮ ಮಿಸ್ಟೇಕ್ ಅಲ್ಲ. ಹೇಗೆ ಆದರೆ ಒಳ್ಳೆ ರೀತಿಯಲ್ಲಿ ಬೆಳೆಸೋ ಹಾಗಿದ್ರೆ ಬೆಳೆಸಬೇಕು. ಅದೇ ಒಂದು ಈಗ ಮಕ್ಕಳು ಏನಾದರೂ ಒಂದು ವಸ್ತುನ ಸ್ಕೂಲಿಂದ ತಂದಿರ್ತಾರೆ, ಅದನ್ನು ಟೇಕನ್ ಫಾರ್ ಗ್ರಾಂಟೆಡ್ ಅಂತ ಬಿಟ್ಕೊಳ್ಳೋಕ್ಕೆ ಹೋಗಬಾರ್ದು. ನಾವು ಅವ್ರಿಗೆ ಬುದ್ಧಿ ಹೇಳಬೇಕು, ಅದನ್ನ ತರಬಾರ್ದು, ಯಾವುದೇ ಕಾರಣಕ್ಕೂ ಆ ಥರ ತರಬಾರ್ದು, ಅದು ಬೇರೆಯವ್ರ ವಸ್ತು ಅಂತ ಹೇಳ್ಕೊಡ್ಬೇಕು. ಇದಕ್ಕೂ ಸರಿ ಬಿಡು ಆಯಿತು, ನಿನ್ನ ಹತ್ರ ಎಷ್ಟೊಂದು ರಬ್ಬರ್ ಇದೆ ಅಂತ ಯಾವುದೋ ಒಂದು ರಬ್ಬರ್ನೋ ಏನೋ ತೊಗೊಬಂದಿರ್ತಾರೆ. ಆ ಥರ ಅನ್ನೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಅಲ್ವಾ. ಎಸ್ ಹೌದು, ಇವತ್ತಿನ ಒಂದು ವಿಷಯ ಬರೋ ಹಾಗಿದ್ರೆ ನಾವು ನಮ್ಮ ಮಕ್ಕಳನ್ನ ಒಂದು ರೀತಿಯಾಗಿ ಬೆಳೆಸ್ತಾ ಇರ್ತೀವಿ. ಈ ಒಂದು ಕಟ್ಟುನಿಟ್ಟಲ್ಲೇ ಬೆಳೆಸಬೇಕು, ಇಷ್ಟು ಡಿಸಿಪ್ಲಿನಾಗೇ ಇರಬೇಕು, ಇಷ್ಟು ತಿನ್ನಿಸ್ಬೇಕು, ಇಷ್ಟು ಆಡಿಸ್ಬೇಕು, ಇಷ್ಟು ಬೆಳೆಸಬೇಕು ಅಂತ. ಯಾರೋ ಏನೋ ಹೇಳಿದ್ರು ಅಂತ ಅಂದ್ಬಿಟ್ಟು ನಾವು ಅವರ ಒಂದು ಅವ್ರ ಒಂದು ವಿಷಯದಲ್ಲಿ ನಾವು ಪ್ರೆಷರೈಸ್ ನಮಗೆ ನಾವೇ ತಗೊಂಡು ಅವ್ರು ಆ ಥರ ಓದಿಸ್ತಾ ಇದ್ದಾರೆ, ಅವ್ರ ಆ ಥರ ಆಡಿಸ್ತಾ ಇದ್ದಾರೆ, ಅದೇ ಥರ ನಾವು ಆಡಿಸ್ಬೇಕು, ಅದೆಲ್ಲ ನಾವು ಮಾಡೋಕ್ಕೆ ಹೋಗಬಾರ್ದು. ಎಷ್ಟೊಂದು ಜನ ಅಂತಾರೆ, ನನಗೆ ಎಷ್ಟೊಂದು ಜನ ಅಂದಿದ್ದಾರೆ ಮಕ್ಕಳನ್ನ ಹೊರಗೆ ಬಿಡಲ್ಲ, ಆ ಥರ ನೋಡ್ಕೋತಾಳೆ ಅಂತ. ಯಾಕಂದರೆ ನಮ್ಮ ಪ್ರಾಬ್ಲಮ್ ನಮಗೆ ಗೊತ್ತು. ನಾವು ಹೇಗೆ ನಮ್ಮ ಒಂದು ಕರ್ತವ್ಯನ ನಿರ್ವಹಿಸ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತು. ಒಬ್ಬಳು ತಾಯಿ ಆದವಳ ಒಂದು ಕರ್ತವ್ಯ ಏನು ಅದನ್ನು ನಾನು ಮಾಡ್ತಾ ಇದ್ದೀನಿ. ಅದು ಬೇರೆಯವ್ರಿಗೆ ನಾನು ಹೇಳಬೇಕು ಅಥವಾ ಎಕ್ಸ್ಪ್ಲೈನ್ ಮಾಡ್ಕೋಬೇಕು ಅನ್ನೋದು ನನಗೆ ಯಾವುದೇ ರೀತಿಯಾದಂತಹ ಲೇಬಲ್ ಬೇಕಾಗಿಲ್ಲ. ನೀವು ಕೂಡ ಅಷ್ಟೇ. ಅಂದರೆ ನನ್ನ ಬ್ಲಾಗ್ ಯಾರಾದರೂ ತಾಯಿದಿರು ಯಾರಾದ್ರು ನೋಡ್ತಾ ಇದ್ದರೆ, ನನ್ನ ಮಕ್ಕಳು ಹಿಂಗೆ ಬೆಳೀತಾ ಇದ್ದಾಳೆ, ನನ್ನ ಮಗ ಹಿಂಗೆ ಬೆಳೀತಾ ಇದ್ದಾನೆ, ಅದನ್ನು ಬೇರೆಯವರು ಯಾವ ರೀತಿಯಾಗಿ ತಗೋತಾರೆ ಅನ್ನೋದನ್ನ ತಲೆಯಿಂದ ಫಸ್ಟ್ ತೆಗೆದಾಕಿ. ಯಾಕಂದ್ರೆ ಅವರು ಓದ್ತಾ ಇಲ್ವಾ,
ಓದ್ತಾ ಇಲ್ಲ ಬಿಡಿ. ಬೇರೆಯವ್ರ ಮಕ್ಕಳಿಗೆ ಕಂಪೇರ್ ಮಾಡಿ ಅವ್ರು ಓದ್ತಾ ಇದ್ದಾರೆ, ನಿಮ್ಮ ಮಗ ಓದ್ತಾ ಇಲ್ಲ, ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅವ್ರ IQ ಲೆವೆಲ್ ಅಷ್ಟಿರುತ್ತೆ, ನಮ್ಮ ಮಕ್ಕಳ IQ ಲೆವೆಲ್ ಅಷ್ಟಿರುತ್ತೆ. ಆ IQ ಲೆವೆಲ್ನ ಇನ್ಕ್ರೀಸ್ ಮಾಡೋಕ್ಕೆ ಏನೇನು ಬೇಕೋ ಅದನ್ನು ನೀವು ತಗೊಳ್ಳಿ. ಅವರು ಓದ್ತಿದ್ದಾರೆ ನೀನು ಓದು ಅಂತ ಕಂಪೇರ್ ಮಾಡಿ ಮಕ್ಕಳನ್ನೂ ವೀಕ್ ಮಾಡಿ ನೀವು ವೀಕ್ ಮಾಡ್ಕೊಬೇಡಿ. ಯಾಕಂದರೆ ಮಕ್ಕಳು ಬೆಳೆಯುವಂತಹ ಒಂದು ಸ್ಟೇಜಲ್ಲಿ ನಾವು ಕೂಡ ಎಷ್ಟೋ ವಿಷಯನ ಕಲ್ತಿರ್ತೀವಿ. ಎಷ್ಟೋ ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ, ಮಕ್ಕಳು ಎಷ್ಟು ವಿದ್ಯೆ ಕಲಿತಾರೆ ಅದರಲ್ಲಿ ಮುಕ್ಕಾಲಷ್ಟು ಭಾಗ ನಾವು ಕಲಿತಾ ಇರ್ತೀವಿ ಅವ್ರ ಜೊತೆಗೆ. ಸೊ ಇದು ನಮಗೆ ಒಂದು ರೀತಿಯಾದ ಅಡ್ವಾಂಟೇಜೇ ಅಂತಲೇ ನಾವು ಅಂದ್ಕೋಬೋದು. ಸೊ ಹಾಗೆ ಅಕ್ಕಪಕ್ಕದ ಮನೆಯವ್ರಿಗೆ ತಲೆ ಕೆಡಿಸ್ಕೊಳ್ತಾ ನಾವು ನಮ್ಮ ಲೈಫನ್ನು ಹಾಗೆ ನಮ್ಮ ಮಕ್ಕಳ ಲೈಫನ್ನು ಹಾಳು ಮಾಡ್ತಾ ಬದುಕೋ ಬದಲು ಅವ್ರದ್ದೇ ಆದ ಒಂದು ರೀತಿಯಲ್ಲಿ ಬೆಳೆಯೋಕ್ಕೆ ಬಿಡಬೇಕು. ಅಂದರೆ ಕೆಟ್ಟ ದಾರಿ ಹಿಡಿದಿದ್ದಾರೆ ಅಂತ ಅಂದರೆ ಕೆಟ್ಟ ದಾರಿನೇ ಹಿಡ್ಕೊಂಡು ಹೋಗಿ ಅಂತ ಬಿಡೋದಲ್ಲ. ಸೊ ಅವ್ರ ಒಂದು ಬೇರೆಯವ್ರನ್ನ ನೋಡಿ ಕಲಿಯೋಕ್ಕಿಂತ ಅವರ ಒಂದು ರೂಟಲ್ಲೇ ಹೋದರೆ ಅವರು ತುಂಬ ಕ್ರಿಯೇಟಿವ್ ಆಗಿ ಇರ್ತಾರೆ ಅನ್ನೋದು ನನ್ನ ಭಾವನೆ. ಹಾಗೆ ಈ ಒಂದು ವ್ಲಾಗ್ನ ಮೂಲಕ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ಬೇರೆ ಯಾರು ಅಕ್ಕಪಕ್ಕದವರು ನಿಮಗೆ ಪ್ರೆಷರ್ ಮಾಡ್ತಾ ಇರ್ತಾರೆ, ಮಕ್ಕಳನ್ನ ಹಂಗೆ ಬಿಡು, ಹಿಂಗೆ ಬಿಡು, ಹಂಗೆ ಮಾಡು, ಹಿಂಗೆ ಮಾಡು ಅಂತ. ಸೊ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಹೇಳ್ಕೊಳ್ಳಿ ಹ್ಞೂ ಅಂತ ಅಂದ್ಕೋಬೇಕು, ಸುಮ್ಮನೆ ಇರಬೇಕು. ಓಕೆನಾ? ಸೊ ಈ ಒಂದು ವ್ಲಾಗ್ನಲ್ಲಿ ನಾನು ಈ ಒಂದು ವಿಷಯನ ಹೇಳ್ತಾ ಇದ್ದೀನಿ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಷಯ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ವ್ಲಾಗು ನಡೀತಾ ಇದೆ, ತುಂಬ ಕೆಲಸ ಅಂದರೆ ತುಂಬ ಕೆಲಸ. ಹಾಗೆ ಮಗನೂ ಕೂಡ ಸುಮ್ಮನೆ ಕೂತಿದ್ದಾನೆ, ಇನ್ನೂ ಬರ್ಸೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಅದೇ ಕ್ಲೀನ್ ಮಾಡಿ ಒಟ್ಟಿಗೆ 3:15 ಆಗುತ್ತೆ. 3:15ಗೆ ಊಟ ತಿಂಡಿ ಎಲ್ಲ ಮಾಡಿಕೊಂಡು ಒಂದು 4 o'clockವರೆಗೂ ಮಲ್ಕೊಂಡು ನೆಕ್ಸ್ಟ್ ಓದಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ, ಎಂಡ್ವರೆಗೂ ನೋಡಿ, ತುಂಬ ಚೆನ್ನಾಗಿದೆ.
ಫೈನಲಿ ಎಲ್ಲ ಕೆಲಸನೂ ಆಯಿತು. ಅದನ್ನೇ ನಾನು ನಿಮಗೆ ಒಂದು ಶಾರ್ಟ್ ವಿಡಿಯೋ ಥರ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡು ಬಂದೆ. 3:15 ಎಲ್ಲ ಮುಗಿಯೋಷ್ಟೊತ್ತಿಗೆ 3:15 ಲಾಸ್ಟಲ್ಲಿ ದೋಸೆ ಚಟ್ನಿ ಪುಡಿ ಹಾಕ್ಕೊಂಡು ತಿಂತಾ ಇದ್ದೀವಿ. ಸೊ ಎಲ್ಲ ಕೆಲಸ ಆಗಿ ಇರೋದನ್ನ ತಿಂದು ಮಲ್ಕೊಂಡ್ರೆ ಸಾಕಾಗಿರುತ್ತೆ ಹೌಸ್ ವೈಫ್ಗೆ. ಈ ಒಂದು ಟೈಮು ಎಲ್ಲ ಕೆಲಸ ಆದಮೇಲೆ ಮಾಡುವಂತಹ ಒಂದು ಟಿಫನ್ ಇರುತ್ತಲ್ಲ, ಅದು ಎಷ್ಟು ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ಅಂದರೆ ಅಷ್ಟು ಖುಷಿಯಿಂದ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ, ನೀವಿನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಲೈಕ್, ಶೇರ್, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ.